ರೆವಿನ್ಯೂ ಸೈಟ್ನ ನಿಮ್ಮ ಅಭಿಪ್ರಾಯ? ಸಾಮಾನ್ಯವಾಗಿ ಈ ರೆವಿನ್ಯೂ ಸೈಟ್ ಅನ್ನೋದು ಪದ ತಪ್ಪು. ವಾಸದ ಉದ್ದೇಶಕ್ಕಾಗಿ ಅದು ಬಳಕೆ ಆಗೋದಕ್ಕೆ DC ಇಂದ ಪರ್ಮಿಷನ್ ತಗೋಬೇಕು. ಅದು ತಗೊಳ್ದೇ ಇದ್ರೆ ಅದು ಊರ್ಜಿತ ಆಗಲ್ಲ. ಅಲ್ಲಿ ತಗೊಂಡಾದ್ಮೇಲೆ ನೀವು ಅದೇ ರೀತಿ ಖಾಲಿ ಆಗಿಬಿಟ್ಟಿರಬಾರ್ದು, ಅಲ್ಲಿ ವಾಸ ಇರಬೇಕು ಅಂತ ನನ್ನ ಅಭಿಪ್ರಾಯ. ಗಣಕೀಕೃತ ಮಾಡಿ ಕಂಪ್ಯೂಟರ್ನಲ್ಲಿ ಎಂಟ್ರಿ ಮಾಡೋದಕ್ಕೆ ಈ ಖಾತಾ ಅಂತ ಹೇಳ್ತೀವಿ ನಾವು, ಅಷ್ಟೇ. ಅದೇನು ಸ್ಪೆಷಲ್ ಖಾತೆ ಏನಿಲ್ಲ. BDA ಸೈಟ್ಗಳಲ್ಲೇ ಕೆಲವೊಂದು ಸ್ಕ್ಯಾಮ್ ಆಗ್ಬಿಟ್ರೆ ಹೇಗೆ ಸರ್? ಒಂದು ಸಿವಿಲ್ ನ್ಯಾಯಾಲಯದಲ್ಲಿ ನೀವು ಕೇಸ್ ಹಾಕಬಹುದು. ಮಾರಾಟ ಮಾಡೋವನು ಜಾಗರೂಕತನಾಗಿರ್ಬೇಕು ಅಂತ ಎಲ್ಲೂ ಕಾನೂನಲ್ಲಿ ಹೇಳಲ್ಲ. ಖರೀದಿದಾರ ಜಾಗರೂಕತನಾಗಿರ್ಬೇಕು. ಈ SC ST ಅಂತ ಏನು ಕರೀತಾರೆ ಕ್ಯಾಟಗರಿಲಿ ಬರೋರು, ಅವ್ರ ಸೈಟ್ಗಳನ್ನ ಬೇರೆಯವ್ರಿಗೆ ಸೇಲ್ ಮಾಡೋಕ್ಕಾಗಲ್ಲ, ಅಂದ್ರೆ ಬೇರೆ ಒಂದು ಕ್ಯಾಟಗರಿ ಒಳಗೆ ಸೇಲ್ ಮಾಡೋಕ್ಕಾಗಲ್ಲ ಅಂತ ಕೇಳ್ಪಟ್ಟಿದ್ದೆ. ಜಮೀನುಗಳಲ್ಲಿ ಸೈಟ್ಗಳಲ್ಲಿ ಯಾವುದೇ ಆಗಲಿ, ಅದು SC ST ಗ್ರ್ಯಾಂಟ್ ಆಗಿರುವಂಥ ಜಮೀನುಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದನ್. ಎಸ್, ಈ ಹಿಂದಿನ ಸಂಚಿಕೆ ನೀವು ಆಲ್ರೆಡಿ ನೋಡಿರ್ತೀರಿ. ಕ್ರೆಡಿಟ್ ಕಾರ್ಡ್ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರು ಅಶೋಕ್ ಕುಮಾರ್ ಸರ್. ಎಸ್, ಇವಾಗಲೂ ಕೂಡ ಸಿವಿಲ್ ಹಾಗೂ ಕ್ರಿಮಿನಲ್ನ ಸೀನಿಯರ್ ಲಾಯರ್ ಆಗಿರುವಂಥ ಅಶೋಕ್ ಕುಮಾರ್ ಸರ್ ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಟಾಪಿಕ್ ಬಂದು ರೆವಿನ್ಯೂ ಸೈಟ್ಗಳನ್ನು ಖರೀದಿ ಮಾಡಬೇಕಾ ಬೇಡವಾ, ಮಾಡೋದಿದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗತ್ತೆ, ಏನೇನೆಲ್ಲ ಪ್ರಾಬ್ಲಮ್ಸ್ಗಳು ಬಂದಾಗ ಕಾನೂನು ಕ್ರಮಗಳನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ನಾವೇನೇನು ಮಾಡಬೇಕಾಗತ್ತೆ, ಎಲ್ಲಿ ಹೋಗಿ ನಮ್ಮ ಒಂದು ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೋಬೇಕು ಅನ್ನೋದು ಕೆಲವರು ಗೊತ್ತಿರೋದಿಲ್ಲ. ಸೊ ಎಲ್ಲ ವಿಷಯಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡ್ತಾರೆ ಅಶೋಕ್ ಕುಮಾರ್ ಸರ್. ಕಾರ್ಯಕ್ರಮಕ್ಕೆ ನಮಸ್ತೆ ಸರ್. ಮೊದಲನೇದಾಗಿ ನಿಮ್ಮ ಅಭಿಪ್ರಾಯ ಹೇಳ್ಬಿಡಿ ಸರ್, ರೆವಿನ್ಯೂ ಸೈಟ್ನ ನಿಮ್ಮ ಅಭಿಪ್ರಾಯ. ಸಾಮಾನ್ಯವಾಗಿ ಈ ರೆವಿನ್ಯೂ ಸೈಟ್ ಅನ್ನೋದು ಪದ ತಪ್ಪು. ರೆವಿನ್ಯೂ ಸೈಟ್ನ ಯಾರು ಪರ್ಚೇಸ್ ಮಾಡಬಾರ್ದು ಅಂತಲೇ ನಾನು ಹೇಳ್ತೀನಿ. ಓಕೆ. ಆದರೆ ಈಗ ಸೈಟ್ಗಳೇ ಇಲ್ಲದಿರುವಂಥ ಸಂದರ್ಭದಲ್ಲಿ ಕೆಲವರು ತಗೋತಾರೆ. ಅದರ ಮೇಲೆ ಬೇಕಾದಷ್ಟು ಅಡ್ಡ ಪರಿಣಾಮಗಳಿದೆ. ಅದನ್ನು ಪರಿಶೀಲನೆ ಮಾಡಿ ಆ ದಾಖಲೆಗಳನ್ನ ನೋಡಿ ಪರ್ಚೇಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸರ್, ರೆವಿನ್ಯೂ ಸೈಟ್ ಅಂದಿದ ತಕ್ಷಣ ಈಗ ನಮ್ಮಂಥ ಮಿಡಿಲ್ ಕ್ಲಾಸ್ಗಳಿಗೆ ಒಂದು 20,000-30,000 ಸಂಬಳ ತಗೊಳ್ಳೋರಿಗೆ 3 ಲಕ್ಷಕ್ಕೆ ಒಂದು ಸೈಟು, 3 ಲಕ್ಷಕ್ಕೆ ಒಂದು ಸೈಟ್ ತಗೊಂಡ್ರೆ ಒಂದು ಸೈಟ್ ಫ್ರೀ, ಈ ರೀತಿಯಾಗಿ ಅಡ್ವರ್ಟೈಸ್ಮೆಂಟ್ಗಳು ನಾವು ನೋಡಿರ್ತೀವಿ. ಹೌದು. ಈ ಆಸೆ ಬಿದ್ದು ಮಿಡಲ್ ಕ್ಲಾಸ್ ಜನಕ್ಕೆ ಹೆಂಗನ ಮಾಡಿ ನನ್ನ ಮಗನಿಗೊಂದು ಸೈಟ್ ಮಾಡೋಣ, ಹೆಂಗನ ಮಾಡಿ ನನ್ನ ಮಗಳಿಗೊಂದು ಸೈಟ್ ಮಾಡೋಣ ಅಂತ ಆತರಕ್ಕೆ ಬಿದ್ದು ಈ ರೆವಿನ್ಯೂ ಸೈಟಿನ ನಾಲೆಡ್ಜೇ ಇಲ್ಲ ಸರ್. ಹೌದು. ಏನು ಒಂದು ಸೈಟ್ ತಾನೆ ಅದು ಅಂತ ಈ ಕಾನೂನಲ್ಲಿ ಹೇಳ್ತವೆ. ಕೆಲವು ಜಡ್ಜ್ಗಳದ್ದು ವೀಡಿಯೋಸ್ಗಳು ನಾವು ನೋಡಿರ್ತೀವಿ, ರೆವಿನ್ಯೂ ಸೈಟ್ ತಗೋಬಾರದು ಅಂತ ಅವರೇ ಖುದ್ದಾಗಿ ಒಂದೊಂದ್ಸಲ ಹೇಳ್ಬಿಟ್ಟಿರ್ತಾರೆ. ಸರ್, ನಿಜ ಹೇಳಿ ಸರ್, ರೆವಿನ್ಯೂ ಸೈಟ್ ತಗೋಬೇಕಾ ಬೇಡವಾ? ತಗೊಳ್ಳೋದಿದ್ರು ಕೂಡ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ನೋಡಬೇಕಾಗತ್ತೆ? ಖಂಡಿತ ರೆವಿನ್ಯೂ ಸೈಟನ್ನು ತಗೊಳ್ಳೇಬಾರ್ದು ಅಂತ ನಾನು ಈಗಲೂ ಹೇಳ್ತೀನಿ. ಆದರೂ ಸಹ ಅಂಥ ಸಂದರ್ಭ ಬಂದಾಗ ಕೆಲವೊಂದು ದಾಖಲೆಗಳನ್ನ ನಾವು ನೋಡಬೇಕಾಗಿ ಬರುತ್ತೆ. ಏನೇನು ನೋಡಬೇಕಾಗುತ್ತೆ? ನಾವು ಫಸ್ಟು ಅವರ ಪಹಣಿ ನೋಡಬೇಕು. ಅದನ್ನು ಪಹಣಿ ಅಂದರೆ RTC ಅಂತ ಹೇಳ್ತೀವಿ. ಕರೆಕ್ಟ್. ಆ RTCನಲ್ಲಿ ಕಾಲಮ್ ನಂಬರ್ 9 ಮತ್ತು ಕಾಲಮ್ ನಂಬರ್ 13ರಲ್ಲಿ ಯಾವ ವ್ಯಕ್ತಿಯ ಕಬ್ಜಾನಲ್ಲಿದೆ ಅವನೇ ಅವನು ಮಾಲೀಕನ ಅನ್ನೋದನ್ನು ಮೊದಲು ಪರಿಶೀಲನೆ ಮಾಡಬೇಕು. ಓಕೆ. ಆಮೇಲೆ ಅವನ ಹೆಸರಿಗೆ ಯಾವ ರೀತಿ ಆಧಾರದ ಮೇಲೆ ಆ ಜಮೀನು ಬಂತು, ಆ ಜಮೀನಿನ ಬಗ್ಗೆ ನಾವು ಎನ್ಕಂಬರೆನ್ಸ್ ಅಂದರೆ ಋಣಭಾರ ಪತ್ರ ಅಂತ ಹೇಳ್ತೀವಿ. ಓಕೆ. ಆ ಋಣಭಾರ ಪತ್ರವನ್ನು ಈ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಾವು ತಗೋಬೇಕಾಗಿ ಬರುತ್ತೆ. ಓಕೆ. ಅದನ್ನು ರೆವಿನ್ಯೂ ಸೈಟ್ಗಳು ಇದು ಜಮೀನಾಗಿರೋದ್ರಿಂದ ಸಾಮಾನ್ಯವಾಗಿ ನಾವು 33 ವರ್ಷದ ಒಂದು ಎನ್ಕಂಬರೆನ್ಸ್ ತಗೋಬೇಕಾಗಿ ಬರುತ್ತೆ. ಬೇರೆ ಜಮೀನಾದರೆ ಅಂದರೆ ಕನ್ವರ್ಟೆಡ್ ಜಮೀನು, ಈ ಸೈಟ್ಗಳು ಆಲ್ರೆಡಿ ಸೈಟ್ ಫಾರ್ಮ್ ಆಗಿರುವಂಥದ್ದು ಕನ್ವರ್ಟೆಡ್ ಸೈಟ್ಗಳಿದ್ದಾಗ ಅದಕ್ಕೆ 12 ವರ್ಷ ಅಂತ ಹೇಳ್ತೀವಿ. ಮೊದಲು ಈ RTC ಪಹಣಿ ನೋಡಿದ ಮೇಲೆ ಅವನು ಯಾವ ರೀತಿ ಬಂತು, ಅವ್ರ ಪಿತ್ರಾರ್ಜಿತ ಆಸ್ತಿನ, ಪಿತ್ರಾರ್ಜಿತ ಅಂದರೆ ಅವ್ರ ತಂದೆನ, ಅವ್ರ ಮುತ್ತಾತಂದ, ಯಾವುದಾದ್ರು ಒಂದು ದಾಖಲೆ ಇರಬೇಕು. ಅದು ಕ್ರಯಪತ್ರ ಇರ್ಬೋದು, ಅಥವಾ ಮಂಜೂರಾತಿ ಪತ್ರ ಇರ್ಬೋದು, ಅಥವಾ ಗ್ರ್ಯಾಂಟ್ ಇರ್ಬೋದು. ಈ ಥರ ಯಾವುದಾದ್ರು ಇದ್ದಾರೆ. ಈ ಗ್ರ್ಯಾಂಟ್ ಸರ್ಟಿಫಿಕೇಟು, ಗ್ರ್ಯಾಂಟು ಗೌರ್ಮೆಂಟಿಂದ ಗ್ರ್ಯಾಂಟ್ ಆದಾಗ ಆ ಗ್ರ್ಯಾಂಟು ಅಪ್ಸೆಟ್ ಗ್ರ್ಯಾಂಟಾ ಫುಲ್ ಗ್ರ್ಯಾಂಟಾ ಅಂತ ನೋಡಬೇಕಾಗಿ ಬರುತ್ತೆ. ಓಕೆ. ಫುಲ್ ಗ್ರ್ಯಾಂಟ್ ಅಂದರೆ ಅವನಿಗೆ ಸಂಪೂರ್ಣವಾಗಿ ಬರುತ್ತೆ. ಆಮೇಲೆ ಅದು ವಾರಸ್ದಾರಿಕೆ ನೋಡಬೇಕಾಗತ್ತೆ ನಾವು. ಓಕೆ. ಅವನು ವಂಶವೃಕ್ಷ ತಗೋಬೇಕಾಗತ್ತೆ. ವಂಶವೃಕ್ಷದಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಗಂಡು ಮಕ್ಕಳೆಷ್ಟು, ಹೆಣ್ಣು ಮಕ್ಕಳೆಷ್ಟು, ಎಲ್ಲರ ಸಹಿನೂ ನಾವು ಪಡಿಬೇಕಾಗಿ ಬರುತ್ತೆ. ಕರೆಕ್ಟ್. ಸೈಟ್ ಆದಮೇಲೆ ಇದು ರೆವಿನ್ಯೂ ಸೈಟ್ ಅಂದಿದ ತಕ್ಷಣವೇ ಅದು ಒಂದು
ಅಗ್ರಿಕಲ್ಚರಲ್ ಲ್ಯಾಂಡ್. ಓಕೆ. ಅದು ಅಗ್ರಿಕಲ್ಚರಲ್ ಲ್ಯಾಂಡ್, ಮೂಲತಃ ಅದು ಕೃಷಿ ಭೂಮಿ. ಕರೆಕ್ಟ್. ಆ ಕೃಷಿ ಭೂಮಿನಲ್ಲಿ ಸೈಟ್ಗಳಾಗಿ ವಿಂಗಡಿಸೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಓಕೆ. ಯಾರಿಗೂ ಅಧಿಕಾರ ಇಲ್ಲ. ಅದನ್ನು ಕೃಷಿಯಿಂದ ವಾಸದ ಉದ್ದೇಶಕ್ಕಾಗಿ ಅದು ಬಳಕೆ ಆಗೋದಕ್ಕೆ DC ಪರ್ಮಿಷನ್ ತಗೋಬೇಕು. ಓಕೆ. ಡೆಪ್ಟಿ ಕಮಿಷನರ್ ಅದನ್ನು ತಗೊಳ್ದೇ ಇದ್ದರೆ ಅದು ಊರ್ಜಿತ ಆಗಲ್ಲ. ಅದಾದಮೇಲೆ ಸೈಟ್ಗಳಾಗಿ ಮಾರ್ಪಾಟ್ ಮಾಡಿರೋದು, ಅಲ್ಲಿ ರಸ್ತೆ ಮಾರ್ಜಿನ್ನು, ಆಮೇಲೆ ಅಲ್ಲಿ ಸಿವಿಕ್ ಕಮ್ಯುನಿಟಿ ಸೈಟ್ಗಳು ಇವೆಲ್ಲ ಬಿಟ್ಟಿರೋದನ್ನು ನೋಡಬೇಕಾಗಿರುತ್ತೆ. ಓಕೆ. ಅದಲ್ಲದೆ ಆ ಸಿವಿಕ್ ಕಮ್ಯುನಿಟಿ ಸೈಟ್ಗಳನ್ನು ಅವರು ರಿಲಿಂಕ್ವಿಶ್ಮೆಂಟ್ ಡೀಡ್ ಅಂತ ಹೇಳಿ ಒಂದು ಸರ್ಕಾರಕ್ಕೆ ಬಿಟ್ಕೊಡ್ಬೇಕಾಗತ್ತೆ. ಅವರು ರಸ್ತೆ ಮಾರ್ಜಿನ್ಗಳಿರುತ್ತೆ, ಫುಟ್ಪಾತ್ಗಳಿರುತ್ತೆ, ಪಾರ್ಕ್ಗಳಿರುತ್ತೆ, ಸಮುದಾಯ ಭವನದೊಂದು ಇರುತ್ತೆ, ದೇವಸ್ಥಾನಕ್ಕೊಂದಿಷ್ಟು ಬಿಡಬೇಕು ಅಂತ ಇದೆ. ಇದೆಲ್ಲ ಸಿವಿಕ್ ಕಮ್ಯುನಿಟೀಸ್, ನಾಗರಿಕ ಸೌಲಭ್ಯಗಳಿಗಾಗಿ ಬಿಡುವಂಥ ಒಂದು ನಿವೇಶನಗಳು. ಆ ನಿವೇಶನಗಳ ಮೇಲೆ ಮೂಲ ಮಾಲೀಕರಿಗಾಗಲಿ ಅದನ್ನು ಲೇಔಟ್ ಮಾಡಿದಂಥ ಮಾಲೀಕರಿಗಾಗಲಿ ಯಾವುದೇ ಹಕ್ಕು ಇರೋದಿಲ್ಲ. ಅದನ್ನು ಬದಲಾಯಿಸುವಂಥ ಹಕ್ಕು ಇರೋದಿಲ್ಲ. ಓಕೆ. ಅದನ್ನು ಕನ್ನಡದಲ್ಲಿ ಪರಿತ್ಯಾಜ್ಯನಾ ಪತ್ರ ಅಂತ ಬರೀತಾರೆ. ಓಕೆ. ಅದು ಪುಕ್ಕಟೆಯಾಗಿ ಸರ್ಕಾರಕ್ಕೆ ಆ ವ್ಯಕ್ತಿ ಬರ್ಕೊಡ್ಬೇಕು. ಓಕೆ. ಇದೆಲ್ಲವೂ ಸಮಸ್ಯೆಗಳು ಎದುರಿಸಬೇಕು ಅಂದ್ರೆ ಹುಷಾರಾಗಿರ್ಬೇಕು. ಹುಷಾರಾಗಿ ತಗೊಂಡು ಆ ನಂತರದಲ್ಲಿ ಸಹ ಕೆಲವೊಂದು ಸಾಮಾನ್ಯವಾಗಿ ಯಾವುದೇ ಒಂದು ರೆವಿನ್ಯೂ ಸೈಟ್ ನೀವು ತಗೋಬೇಕಾದ್ರೆ ಮುಂಜಾಗೃತಿಯಾಗಿ ತಗೋಬೇಕು. ಅಲ್ಲಿ ತಗೊಂಡಾದ್ಮೇಲೆ ನೀವು ಅದೇ ರೀತಿ ಖಾಲಿಯಾಗಿ ಬಿಟ್ಟಿರಬಾರ್ದು, ಅಲ್ಲಿ ವಾಸ ಇರಬೇಕು ಅಂತ ನನ್ನ ಅಭಿಪ್ರಾಯ. ಒಂದು ಮನೆ ಕಟ್ಕೊಂಡು ಅಲ್ಲಿ ವಾಸ ಇದ್ದರೆ ನಿಮಗೆ ರೆವಿನ್ಯೂ ಸೆಟ್ ಆದ ತಕ್ಷಣ ಅವರ ಹೆಸರಿಗೆ ಅದನ್ನು ಒಂದು ಖಾತೆ ಮಾಡಿಸ್ಕೋಬೇಕಾಗುತ್ತೆ. ಆ ಪಂಚಾಯತಿನಲ್ಲಿ ಅದು ಯಾವ ಗ್ರಾಮ ಪಂಚಾಯತಿ ಬರುತ್ತೆ, ಆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಯಾವುದಿದೆ ತಿಳ್ಕೊಂಡು ಅಲ್ಲಿ ಹೋಗಿ ಒಂದು ಖಾತೆ ಮಾಡಿಸ್ಕೋಬೇಕಾಗುತ್ತೆ. ಓಕೆ. ಈಗ ಖಾತೆ ಅದು ಈಗ ಹೊಸದಾಗಿ ಶುರುವಾಗಿರೋದು ಈ ಖಾತಾ ಅನ್ನೋದು ಎಲ್ಲರಿಗೂ ಸಾಮಾನ್ಯವಾಗಿ ಈ ಪೇಪರ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಓದ್ತಾ ಇದ್ದೀರಾ ನೀವು. ಈ ಖಾತಾ ಏನು ಅಂದರೆ ಎಲ್ಲರಿಗೂ ಗೊತ್ತಿರೋದಿಲ್ಲ. ಏನು ಈ ಖಾತಾ ಅಂದರೆ ಎಲೆಕ್ಟ್ರಾನಿಕ್ ಖಾತಾ, ಅದನ್ನು ಗಣಕೀಕೃತ ಮಾಡಿ ಕಂಪ್ಯೂಟರ್ನಲ್ಲಿ ಎಂಟ್ರಿ ಮಾಡಿರೋದಕ್ಕೆ ಈ ಖಾತಾ ಅಂತ ಹೇಳ್ತೀವಿ ನಾವು, ಅಷ್ಟೇ. ಅದೇನು ಸ್ಪೆಷಲ್ ಖಾತೆ ಏನಿಲ್ಲ. ಮುಂಚೆ ಮ್ಯಾನ್ಯುಯಲ್ ಆಗಿ ಅವ್ರ ಬುಕ್ಗಳಲ್ಲಿ ಬರಿತಾ ಇದ್ರು, ಈಗೆಲ್ಲ ಕಂಪ್ಯೂಟರ್ಗೆ ಎಂಟ್ರಿ ಆಗೋಗಿರೋದ್ರಿಂದ ಅದು ಎಲ್ಲೂ ಹೋಗೋದಿಲ್ಲ ಅನ್ನೋ ಉದ್ದೇಶದಿಂದ ಅದನ್ನು ಈ ಖಾತಾ ಅಂತ ಹೇಳ್ತೀವಿ. ಜನರು ಏನೇನು ಕಂಡ್ರು ಈ ಖಾತಾ ಅಂದ್ರೆ ಅದೊಂದು ಹೊಸ ಖಾತಾ ಬಿಟ್ಬಿಟ್ಟವ್ರೆ ಗೌರ್ಮೆಂಟ್ ಅವರು. ಹೊಸದೇನೂ ಇಲ್ಲ. ಅದನ್ನ ಎಲ್ಲ ಕಂಪ್ಲೀಟ್ ಆಗಿ ಗಣಕೀಕೃತ ಅಂದ್ರೆ ಕಂಪ್ಯೂಟರೈಸ್ ಮಾಡಿರೋದ್ರಿಂದ ಅದನ್ನ ಈ ಖಾತಾ ಅಂತ ಹೇಳ್ತೀವಿ, ಅಷ್ಟೇ. ಸರ್, ಇನ್ನೊಂದು ಇದೇ ರೆವಿನ್ಯೂ ಸೈಟ್ಗಳ ವಿಚಾರವಾಗಿ ಬರೋದಾಯ್ತು ಅಂದ್ರೆ ತಗೊಂಡ್ಬಿಟ್ಟಿವಿ ಸರ್, ಗೊತ್ತಿರಲಿಲ್ಲ ಸರ್, ಒಂದು 50 ಜನ ತಗೊಂಡ್ಬಿಟ್ಟಿದ್ದೀವಿ. ಬಂದ್ರು ನಾಳೆ ಬೆಳಗ್ಗೆ ಗೌರ್ಮೆಂಟ್ ಬಂತು ಇಲ್ಲೆಲ್ಲೂ ಕಟ್ಟೋ ಹಾಗಿಲ್ಲ ಮನೇನ, ಇದು ಹೆಂಗೆ, ಇದು ಇನ್ನ ಕೃಷಿ ಭೂಮಿ ಅಂತಾನೆ ಇದೆ ಅಥವಾ ಕಟ್ಟಂಗಿಲ್ಲ ಅಂತ ಗೌರ್ಮೆಂಟ್ ಏನಾದರೂ ಅಡೆತಡೆಯನ್ನ ಮಾಡಿದ್ದಾಯ್ತು ಅಂದ್ರೆ ಖಂಡಿತ ಮಾಡ್ಬೋದು. ಅದು ಹೇಗೆ ಸರ್? ಅದು ಏನು? ಖಂಡಿತ ಮಾಡ್ಬೋದು. ಗೌರ್ಮೆಂಟ್ಗೆ ಅದು ಸ್ವಾಮ್ಯತೆ ಇರುತ್ತೆ. ಅದು ಸರ್ಕಾರಿ ಭೂಮಿನ, ಅದು ಹೇಳಿದ್ನಲ್ಲ ಹಿಂದೆ, ಅದು ಕಾಲಮ್ ನಂಬರ್ 9 ಮತ್ತು 13 ಪಕ್ಕ ನೋಡಬೇಕು. ಅವನ ಮಾಲೀಕ ಅನ್ನೋದು ಸಾಬೀತಾಗಿರಬೇಕು. ಎರಡನೇದು, ಅದನ್ನು ಕೃಷಿಯೇತರದಿಂದ ವಾಸದ ಉದ್ದೇಶಕ್ಕಾಗಿ ಅದನ್ನು ಬಳಕೆ ಮಾಡೋದಕ್ಕೆ ಪರ್ಮಿಷನ್ ತೊಗೊಂಡಿರಬೇಕು. ಸೈಟ್ಗೆ ಅಡ್ವಾನ್ಸ್ ಮಾಡಿಬಿಟ್ಟಿದ್ದೀನಿ ನಾನು ತಗೊಳ್ಳೋ ಸಮಯದಲ್ಲಿ. ನೆಕ್ಸ್ಟ್ ನೋಡೋಕೆ ಸಬ್ ರಿಜಿಸ್ಟರ್ ಮಾಡಬೇಕು, ಆ ಮನುಷ್ಯ ಇಲ್ಲ ಅಂದರೆ ಡೆತ್ ಆಗಿದೆ ಅಂತ ಇಟ್ಕೊಳ್ಳೋಣ ಸರ್, ಬಟ್ ಅವನ ಹೆಸರಲ್ಲಿ ಇರುತ್ತೆ ಜಮೀನು. ಸೊ ಆ ಸಂದರ್ಭವನ್ನು ಹೇಗೆ ಸರ್ ಅದನ್ನು? ಆ ವ್ಯಕ್ತಿ ಸತ್ತೋಗಿದ್ದಾನೇನೋ, ಅದು ಹೇಳಿದ್ರೆ ಹಿಂದೆ ಹೇಳ್ದಂಗೆ ಆ ವ್ಯಕ್ತಿಯ ಸಂಪೂರ್ಣವಾದ ವಂಶವೃಕ್ಷ ತಗೊಂಡು ಅವನು ಎಷ್ಟು ಜನ ವಾರಸುದಾರಿದ್ದಾರೋ ಅಷ್ಟು ಜನ ವಾರಸುದಾರರು ಸೇರಿ ನಿಮಗೆ ಕ್ರಯಪತ್ರ ಬರ್ಕೊಟ್ರೆ ಅದು ಸಿಂಧು ಆಗುತ್ತೆ. ಅವಾಗ ರಿಜಿಸ್ಟರ್ ಮಾಡ್ಕೋ. ಅದಕ್ಕೆ ಈ ಏನೋ ಒಂದು ಪೋತಿ ಖಾತಾ ಅಂತ ಏನೋ ಕರೀತಾರಲ್ಲ, ಅದು ಖಾತೆ ಮಾಡಿಸೋದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ. ಅದು ಬರೀ ಈ ಗ್ರಾಮ ಪಂಚಾಯತಿನಲ್ಲಿ ಅಥವಾ ಈ BBMPಯಲ್ಲಿ ಅದನ್ನು ಪಾವತಿ ಖಾತೆ ಅಂತ ಮಾಡಿಸೋದು. ಖಾತೆಯಿಂದ ಹಕ್ಕು ಊರ್ಜಿತ ಆಗೋದಿಲ್ಲ. ಯಾವುದೇ ವ್ಯಕ್ತಿಗೆ ಖಾತೆಯಿಂದ ಅವನು ಹಕ್ಕು ಬರೋದಿಲ್ಲ. ಖಾತೆ ಅನ್ನೋದು ಒಂದು ಅಸ್ತ್ರ. ಆ ವ್ಯಕ್ತಿ ಆ ಜಮೀನಿನಲ್ಲಿ ಅಥವಾ ಆ ಭೂಮಿನಲ್ಲಿ ಆ ಸೈಟ್ನಲ್ಲಿ ವಾಸಕ್ಕಿದ್ದಾನೆ, ಅದಕ್ಕೆ ಇಷ್ಟು ನಾವು ಲ್ಯಾಂಡ್ ರೆವಿನ್ಯೂ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಿಷ್ಕರ್ಷೆ ಮಾಡಿದ್ದೀವಿ, ಅದನ್ನು ಕಟ್ತಾ ಹೋಗುತ್ತೆ ಅಂತ ಹೇಳೋದು, ಅಷ್ಟೇ ಹೊರತು ಅದು ಹಕ್ಕು ನಿರೂಪಿಸುವಂತಹ ಒಂದು ಅಸ್ತ್ರ ಅಲ್ಲ. ಹಕ್ಕು ನಿರೂಪಿಸುವ ಅಸ್ತ್ರ ಯಾವುದು? ಅವನು ಕ್ರಯಪತ್ರ, ದಾನಪತ್ರ, ವಿಲ್ಲು, ಈ ಥರ ಯಾವುದಾದ್ರು
ವಿಭಾಗ ಪತ್ರ ಈ ಥರ ಯಾವುದಾದ್ರು ಪತ್ರಗಳಿದ್ದರೆ ಆ ಪತ್ರದ ಆಧಾರದ ಮೇಲೆ ಮಾತ್ರ ಅವನಿಗೆ ಅಧಿಕಾರ ಬರುತ್ತೆ ಹೊರತು ಬೇರೆ ಯಾವುದರಲ್ಲೂ ಬರೋದಿಲ್ಲ. BDA ಸೈಟ್ಗಳ ಒಂದು ಸ್ಕ್ಯಾಮ್ ಅಂತನೋ ಅಥವಾ ಈ ರೀತಿ ಕೇಳಿರ್ತೀರ, ದುಡ್ಡು ಹಾಕಿ ತಗೊಂಡ್ಬಿಟ್ಟಿರ್ತಾರೆ, ಎಲ್ಲಿಗೋಗ್ಬೇಕು ಏನು ಮಾಡಬೇಕು ಗೊತ್ತಿರೋದಿಲ್ಲ. ಸೊ ಈ ಥರ ಒಂದು BDA ಸೈಟ್ಗಳಲ್ಲೇ ಕೆಲವೊಂದು ಸ್ಕ್ಯಾಮ್ ಆಗಿಬಿಟ್ರೆ ಹೇಗೆ ಸರ್ ಜನಸಾಮಾನ್ಯರು ಅದನ್ನು ಹೇಗೆ ಫೇಸ್ ಮಾಡಬೇಕು? ಅದನ್ನು ಅದನ್ನು ಸಾಮಾನ್ಯವಾಗಿ ಅದು ನ್ಯಾಯಾಲಯದಲ್ಲೇ ನೀವು ಕ್ವಶನ್ ಮಾಡಬೇಕು. ಒಂದು ಸಿವಿಲ್ ನ್ಯಾಯಾಲಯದಲ್ಲಿ ನೀವು ಕೇಸ್ ಹಾಕಬಹುದು, ಓಕೆ, ಅಥವಾ ನೀವು ಡೈರೆಕ್ಟಾಗಿ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಹಾಕಿ ನಮಗೆ ಈ ಥರ ಆಗಿದೆ, ಇದರಿಂದ ನಮಗೆ ಬೇರೆ ಪರಿಹಾರ ಕೊಡಿ ಅಥವಾ ಆಲ್ಟರ್ನೇಟಿವ್ ಸೈಟ್ ಕೊಡಿ ಅಂತ ಕೇಳ್ಬೋದು. ಸೊ ಇದಕ್ಕೆ ಬೇರೆ ಆಪ್ಷನ್ಸ್ ಅಂತಂದ್ರೆ ಡೈರೆಕ್ಟ್ ಕಾನೂನು ಮುಖಾಂತರವೇ ಅದನ್ನು ಸರಿ. ಹೌದು, ಖಂಡಿತ. ಕಾನೂನು ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನಿಮಗೆ ಅಲಾಟ್ಮೆಂಟ್ ಮಾಡಿಬಿಟ್ಟಿರ್ತಾನೆ, ಒಂದೇ ವ್ಯಕ್ತಿಗೆ ಎರಡೆರಡು ಕಡೆ ಅಲಾಟ್ಮೆಂಟ್ ಲೆಟರ್ಗಳು ಕೊಟ್ಟಿರ್ತಾರೆ. ಕರೆಕ್ಟ್. ಒಂದೇ ಸೈಟಿಗೆ ಇಬ್ಬಿಬ್ಬರು ವ್ಯಕ್ತಿಗಳು ಕೊಟ್ಟಿರ್ತಾರೆ. ಇಬ್ರು ಈ ಸೈಟ್ ನಂದಿದೆ, ಇಬ್ರು ನಂದಿ ಸೈಟ್ ಇದೆ ಅಂತ ಬರ್ತಾರೆ. ಆ ಸಂದರ್ಭದಲ್ಲಿ BDA ಅಧಿಕಾರಿಗಳ ಮೇಲೆ ನಾವು ಕಾನೂನು ಕ್ರಮ ತಗೋಬೋದು, ಅವ್ರ ಮೇಲೆ ಕೇಸ್ ಹಾಕಿ ಕೋರ್ಟ್ನಲ್ಲಿ ಅದು ಯಾರ್ದು ಅಂತ ನಿರೂಪಿಸ್ಕೋಬೋದು. ಸರ್, ಇನ್ನು ಮುಖ್ಯವಾಗಿ A ಖಾತಾ, B ಖಾತಾ ಮತ್ತು ಎಲೆಕ್ಟ್ರಾನಿಕ್ ಖಾತಾ, ನನಗೆ ಗೊತ್ತಿರೋ ಪ್ರಕಾರ 3 ಇದ್ದಾವೆ. ಆ 3 ಬಗ್ಗೆ ಒಂದು ಸಣ್ಣದಾಗಿ ಹೇಳೋದಾಯ್ತು ಅಂದ್ರೆ A ಖಾತಾ ಯಾವುದಕ್ಕೆ ಯೂಸ್ ಮಾಡ್ಕೋಬೋದು? ನೋಡಿ, ಎ ಖಾತಾ ಅನ್ನೋದು ಖಾತಾ ಸರ್ಟಿಫಿಕೇಟ್ ಅಂತ ಒಂದೇ ಇಶ್ಯೂ ಮಾಡೋದು. ಖಾತಾ ಒಂದೇ ಇರೋದು, ಖಾತಾ ಮತ್ತು ಈಗ ಅದನ್ನು ಈ ಹಿಂದೆ ಏನು ಹೇಳೋದಿಲ್ಲ, ಎಲೆಕ್ಟ್ರಾನಿಕ್ ಖಾತಾ, ಈ ಖಾತಾ ಅಷ್ಟೇ ಇರೋದು. ಈ B ಖಾತಾ ಅನ್ನೋ ಪದ ಎಲ್ಲೂ ಇಲ್ಲ. ಓಕೆ. ಈ B ಖಾತಾ ಕೊಡೋಕೆ ಶುರು ಮಾಡಿರೋದು ಈ ನಮ್ಮ ಕಾರ್ಪೊರೇಷನ್ BBMP ಪುರಸಭೆಗಳು. ಇಂಥ ಸಂದರ್ಭದಲ್ಲಿ ಯಾವ ಇದರಲ್ಲಿ ಅಲ್ಲಿ ಸರಿಯಾದ ಮಾಹಿತಿಗಳಿಲ್ಲ, ಅವ್ರು ಸರಿಯಾದ ಕಟ್ಟಡ ಕಟ್ಟಿರಲ್ಲ, ಒತ್ತುವರಿಯಾಗಿ ಕಟ್ಟಿರ್ತಾರೆ, ಅದನ್ನು ಸರಿಯಾಗಿ ನಿಷ್ಕರ್ಷೆ ಮಾಡಿರಲ್ಲ. ಅಂಥ ಸಂದರ್ಭದಲ್ಲಿ ಅವರಿಗೆ ಪ್ರಾಪರ್ಟಿ B ರಿಜಿಸ್ಟರ್ಡ್ ಎಕ್ಸ್ಟ್ರಾಕ್ಟ್ ಅಂತ ಕೊಡ್ತಾರೆ ಹೊರತು ಅದು B ಖಾತೆ ಅಲ್ಲ. ಓಕೆ. ಅದನ್ನು ನೀವು ತೆಗೆದು ಓದಿದಾಗ ನಿಮ್ಗೆ ಅದ್ರ ಮೇಲೆ ಗೊತ್ತಾಗುತ್ತೆ. ಅದು ವರ್ಟಿಕಲ್ ಆಗಿರುತ್ತೆ, ಅದ್ರ ಮೇಲೆ ಪ್ರಾಪರ್ಟಿ B ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್ ಅಂತ ಇರುತ್ತೆ ಹೊರತಾಗಿ B ಖಾತಾ ಅಂತ ಯಾವುದು ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಫ್ರಾಡ್ ಆಗೋಗ್ಬಿಟ್ಟಿರುತ್ತೆ ಸರ್. ಈ ರೆವಿನ್ಯೂ ಸೈಟೇ ಅಲ್ಲ, ಆ್ಯಕ್ಚುಲಾಗಿ ಅದು ರೆವಿನ್ಯೂ ಸೈಟೇ ಅಲ್ಲ, ಅದು ನೋಡೋದಾಯ್ತು ಅಂದರೆ ಅದಕ್ಕೆ ಓನರೇ ಯಾರೋ ಬೇರೆ ಇರ್ತಾನೆ ಅಂತ ಇಟ್ಕೊಳ್ಳೋಣ ಸರ್. ಕಾನೂನುವಾಗಿ ಹೋರಾಟ ಮಾಡಬೇಕು ಅಂದರೆ ಏನೆಲ್ಲ ಸ್ಟೆಪ್ಸ್ ತಗೋಬೇಕಾಗತ್ತೆ ಸರ್ ಇದಕ್ಕೆ? ಕಾನೂನಲ್ಲಿ ಹೋರಾಟ ಮಾಡುವಾಗ ಅದನ್ನೇ ಹೇಳೋದಿಲ್ಲ. ಕಾನೂನಿನಲ್ಲಿ ನಾವು ಬೈಯರ್ ಬಿವೇರ್ ಅಂತ ಇದೆ ಹೊರತು ಸೆಲ್ಲರ್ ಬಿವೇರ್ ಅಂತ ಇಲ್ಲ. ಮಾರಾಟ ಮಾಡೋವನು ಜಾಗರೂಕತನಾಗಿರಬೇಕು ಅಂತ ಎಲ್ಲೂ ಕಾನೂನಲ್ಲಿ ಹೇಳಲ್ಲ. ಖರೀದಿದಾರ ಜಾಗರೂಕತನಾಗಿರಬೇಕು. ಖರೀದಿ ಮಾಡಿರುವಾಗ ಅವನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತಗೋಬೇಕು. ಅದು ಬಿಟ್ಟು ನೀವೇನೋ ಒಂದು, ಈಗ ನಾವು ಒಂದು ಎಕ್ಸಾಂಪಲ್ಗೆ ಹೇಳಿ, ನೀವು ಒಂದು ಮಾವಿನ ಹಣ್ಣು ಮಾರ್ಕೆಟ್ಗೆ ಹೋಗ್ತೀರಾ, ಮಾವಿನ ಹಣ್ಣು ತೊಗೊತೀರ. ಮಾವಿನ ಹಣ್ಣು ಮೇಲ್ಗಡೆ ಒಳ್ಳೆ ಚೆನ್ನಾಗಿರುತ್ತೆ, ಒಳಗಡೆ ಕೊಳ್ತೋಗಿರುತ್ತೆ. ಏನು ಮಾಡ್ತೀರಾ? ಅದು ನೋಡಿ ತೊಗೋಬೇಕು. ನಾವು ಅದು ಪರಿಶೀಲನೆ ಮಾಡಬೇಕು. ಅದು ಪರಿಶೀಲನೆ ಮಾಡಬೇಕು ಅನ್ನುವಾಗ ನೀವು ಕಾನೂನು ತಜ್ಞರ ಸಲಹೆ ಪಡೆಯೋದು ಸೂಕ್ತ. ಈಗ ಏನಾಗುತ್ತೆ, ಎಲ್ಲ ಕಡೆ ಸೈಟ್ಗಳು ಮಾರುವಾಗ ಈ ಮಧ್ಯಸ್ಥಿಕೆದಾರರು ಜಾಸ್ತಿ ಇದ್ದಾರೆ, ಬ್ರೋಕರ್ಸ್. ಈ ಬ್ರೋಕರ್ಗಳು ಅವ್ನು ಬ್ರೋಕರ್ ನಾನು 20 ವರ್ಷದಿಂದ ನೋಡಿದ್ದೀನಿ, ಅವನ್ನೆಲ್ಲ ಮಾಡಿಕೊಡ್ತಾನೆ ಅಂತ ಹೇಳ್ಬಿಟ್ಟು ಅವನ ನಂಬಿಕೆ ಮೇಲೆ ಅವ್ರು ತಗೋತಾರೆ. ಆ ರೀತಿ ಮಾಡೋದು ತಪ್ಪು ಅಂತ ನನ್ನ ಭಾವನೆ. ಸರ್, ಇನ್ನು ಇದೇ ಸೈಟ್ಗಳ ವಿಚಾರವಾಗಿ ನೋಡೋದಾಯ್ತು ಅಂದರೆ, ಈಗ ರೆವಿನ್ಯೂ ಸೈಟ್ಗಾದರೆ ಏನೇನು ಮಾಡಬೇಕು, ಯಾವ ಥರ ಡಾಕ್ಯುಮೆಂಟ್ಸ್ಗಳನ್ನು ನೋಡಬೇಕು ಅಂತ ಹೇಳಿದ್ರಿ. ಇನ್ನು ಈ ನಾರ್ಮಲ್ ಸೈಟ್ಸ್ಗಳನ್ನು ಅಂದರೆ ಸಿಟಿ ಸೈಡಲ್ಲೆಲ್ಲ ಸೈಟ್ ತೊಗೊಳ್ಳೋರಾಗಿರ್ಬೋದು ಅಥವಾ ಬಿಲ್ಡಿಂಗ್ಗಳನ್ನು ಪರ್ಚೇಸ್ ಮಾಡೋರಾಗಿರ್ಬೋದು, ಆ ಥರದವ್ರು ಏನೇನೆಲ್ಲ ನೋಡಬೇಕಾಗತ್ತೆ ಸರ್ ಡಾಕ್ಯುಮೆಂಟೇಷನ್ ಆಯಿತು ಅಂದರೆ? ಅವರ ಪೂರ್ವದಲ್ಲಿ ಯಾರ್ಯಾರು ಸೈಟ್ಗಳನ್ನ ತೊಗೊಂಡಿದ್ರು ಅದು ಏನು ಅದು ಹೇಳೋದಿಲ್ಲ. ಈ ಸಿಟಿನಲ್ಲಿ ನೋಡುವಾಗ ನಾವು 12 ವರ್ಷದ ಎನ್ಕಮ್ನೆನ್ಸ್ ನೋಡಬೇಕಾಗತ್ತೆ. 12 ವರ್ಷದ ಎನ್ಕಮ್ನೆನ್ಸ್ ನೋಡಿದಾಗ ಆ ಎನ್ಕಮ್ನೆನ್ಸ್ ಸರ್ಟಿಫಿಕೇಟು, ಆ ಪ್ರಾಪರ್ಟಿ ದಾಖಲೆ ಹಾಕಿ ನಾವು ತಗೊಂಡಾಗ ಅದರಲ್ಲಿ ಯಾರ್ಯಾರಿಂದ ಯಾರ್ಯಾರಿಗೆ ವರ್ಗಾವಣೆ ಆಗಿದೆ ಎಲ್ಲ ಅದ್ರಲ್ಲಿ ಬರುತ್ತೆ. ಆದರೆ ಕೆಲವೊಂದು ವರ್ಗಾವಣೆಗಳು ಅಲ್ಲಿ ತೋರಿಸೋದಿಲ್ಲ. ಯಾವುದು ಈ GP ಆಧಾರದ ಮೇಲೆ ವರ್ಗಾವಣೆ ಆಗಿರೋವು, ವಿಲ್ಲು ಮುಖಾಂತರ ಆದ ವರ್ಗಾವಣೆ ಆಗಿರೋವು ಅದು ಬರೋದಿಲ್ಲ, ಎನ್ಕಮ್ನೆನ್ಸ್ ಸರ್ಟಿಫಿಕೇಟಲ್ಲಿ ಬರೋದಿಲ್ಲ. ಯಾವುದು ಕ್ರಯಪತ್ರಗಳು, ದಾನಪತ್ರಗಳು, ವಿಭಾಗ ಪತ್ರಗಳು, ರಿಲೀಸ್ ಡೀಡುಗಳು, ಹಕ್ಕು ಬಿಡುಗಡೆ ನಿವೃತ್ತಿ ಪತ್ರಗಳು, ಇಂಥದ್ದಾದರೂ ರಿಜಿಸ್ಟರ್ ಆಗಿದ್ರೆ ಮಾತ್ರ ಅದು ಎನ್ಕಮ್ನೆನ್ಸ್ ಸರ್ಟಿಫಿಕೇಟಲ್ಲಿ ಬರುತ್ತೆ. ಈಗ ಒಬ್ಬ ವ್ಯಕ್ತಿ ತಾನು ವಿಲ್ ಬರೆದು ಬಿಟ್ಟು ಸತ್ತೋಗ್ಬಿಡ್ತಾನೆ, ಆ ವಿಲ್ ಮುಖಾಂತರ ಬಂದಿರುತ್ತೆ. ಆ ವಿಲ್ ಮುಖಾಂತರ ಬಂದಿರುವಾಗ ನಾವು ಆ ವಿಲ್ಲನ್ನು ಪರಿಶೀಲನೆ ಮಾಡಬೇಕು. ಆ ವಿಲ್ಲು ಅವರು ಖುದ್ದಾಗಿ ಕೊಡಬೇಕು. ಆ ವಿಲ್ಲು ನಾವು ಎಲ್ಲೂ ಸಿಗೋದಿಲ್ಲ, ಅದು ಸೀಕ್ರೆಟ್ ಡಾಕ್ಯುಮೆಂಟ್ ಅಂತ. ಕರೆಕ್ಟ್.
ಆ ಸೀಕ್ರೆಟ್ ಡಾಕ್ಯುಮೆಂಟ್ ನೀವು ಇನ್ಕಮ್ನೆನ್ಸ್ ಆಫೀಸ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಯಾವುದು ಅಪ್ಲೈ ಮಾಡಿದ್ರು ಆ ವ್ಯಕ್ತಿಯ ವಾರಸ್ದಾರಿಗೆ ಮಾತ್ರ ಕೊಡ್ತಾರೆ ಹೊರತು ಬೇರೆ ಯಾರಿಗೂ ಅದನ್ನು ಕಾಪಿ ಕೊಡೋದಿಲ್ಲ. ಆ ಒಂದು ಇದನ್ನು ಅವ್ನು ಸತ್ತೋಗಿದ್ದಾನೆ ಅನ್ನೋವಾಗ ಅವ್ನು ವಿಲ್ ಬರೆದಿದ್ನ ಇಲ್ವಾ, ಅದಕ್ಕೆ ಆ ವಿಲ್ ಬರೆದಿದ್ರು ಸಹ ಸಂಪೂರ್ಣವಾಗಿ ಅವನ ವಾರಸುದಾರರು ಎಷ್ಟು ಜನ ಇದ್ದಾರೆ ಅಷ್ಟು ಜನದ್ದು ಸಹಿ ತಗೊಳ್ಳೋದು ಉತ್ತಮ. ಸರ್ ಇನ್ನೊಂದು ಮುಖ್ಯವಾಗಿ ನೋಡಬೇಕಾಯ್ತು, ನಾನೀಗ ಒಂದು ಸೈಟ್ ಅಥವಾ ಬಿಲ್ಡಿಂಗ್ ತೊಗೋಬೇಕು ಅಂತಂದರೆ ಸೊ ಏನೆಲ್ಲ ಡಾಕ್ಯುಮೆಂಟೇಷನ್ಗಳು ನೋಡ್ಬೇಕು ಸರ್. ಅಂದರೆ ಈಗ ಕೇಸ್ ಆಗಿರ್ತವೆ ಗೊತ್ತೇ ಇರೋದಿಲ್ಲ ನಮಗೆ, ಯಾವಾಗೋ ಆಗಿರುತ್ತೆ ಕೇಸು, ಅದಿನ್ನು ಕೋರ್ಟಲ್ಲೇ ಇರುತ್ತೆ, ಪಾಪ ಅವ್ರಿಗೆ ಗೊತ್ತಾಗಲ್ಲ. ಸೈಟ್ ನೋಡಿರ್ತಾರೆ, ಓಕೆ ನನ್ನ ಹೆಸರಲ್ಲಿದೆ, ಸೇಲ್ ಡೀಡ್ ಇದೆ ನೋಡ್ತೀನಿ, ಮದರ್ ಡೀಡ್ ಇದೆ ನೋಡ್ತೀನಿ, ಅಥವಾ ಖಾತೆಗಳೇನಾಯ್ತು ಅದು ನೋಡ್ಕೋತೀವಿ, ನಮ್ಮ ಲಾಯರ್ಗೆ ತೋರಿಸ್ತೀವಿ, ನಾವು ತಗೊಂಡ್ಬಿಡ್ತೀವಿ. ಬಟ್ ಈ ಕೇಸ್ಗಳ ವಿಚಾರವಾಗಿ ಇದೆ ಅನ್ನೋದು ಗೊತ್ತಾಗೋದು ಹೇಗೆ ಸರ್? ಕೇಸುಗಳ ವಿಚಾರವಾಗಿ ಯಾವುದೇ ಇದರಲ್ಲಿ ಎಲ್ಲೂ ನೀವು ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಅದು ಕೇಸುಗಳಲ್ಲಿ ಯಾವ್ದಾದ್ರು ಅವ್ರ ಆ ದಾಖಲೆಗಳನ್ನ ಯಾವ್ದಾದ್ರು ಒಂದು ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿದರೆ ಅದನ್ನು ಹಾಜರು ಮಾಡಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಯಾವ್ದಾದ್ರು ಒಂದು ಪೇಜ್ ಮೇಲ್ಗಡೆ ಪೇಜಲ್ಲೇ ಆ ಕೇಸ್ ನಂಬರು ಏನಾದರೂ ಒಂದು ಬರೆದಿರ್ತಾರೆ. ಓಕೆ, ಆ ಕೇಸ್ ನಂಬರ್ ಏನಾದ್ರು ಇದ್ದೇ ಅಂತ ನಮಗೆ ಅನುಮಾನ ಬಂದಾಗ ಆ ಕೇಸನ್ನು ನಾವು ತೆಗೆದು ಅದನ್ನು ನೋಡಿ ಆಮೇಲೆ ಇದ್ದಿರ್ತದೆ. ಸರಿ, ನಾ ವಿಲ್ ವಿಚಾರವಾಗಿ ಒಂದು ಮಾತು ಹೇಳಿದ್ರು ನೀವು. ಇವಾಗ ಈಗ ವಿಲ್ ಬರೆದಿರ್ತಾರೆ, ಈಗ ನನ್ನ ಮಗನ ಹೆಸರಲ್ಲಿ ನಾನು ಇಷ್ಟು ಆಸ್ತಿ ಬರೆದಿದ್ದೀನಿ, ಅಥವಾ ಸರ್ ನಿಮ್ಮ ಹೆಸರಲ್ಲಿ ನಾನು ಒಂದು 5 ಬರೆದಿದ್ದೀನಿ ಅಂತ ಇಟ್ಕೊಳ್ಳೋಣ, ವಿಲ್ ನಾನು ಬರೆದಿದ್ದೀನಿ. ಈಗ ನಾನು ಕೊಂಡುಕೊಡೋಣ ಅಂತ ಇಟ್ಕೊಳ್ಳಿ, ನಿಮ್ಮ ಹತ್ರ ಇರೋ ಸೈಟ್ನ ನಾನು ಕೊಂಡ್ಕೋಬೇಕು ಅಂದಾಗ ನಿಮ್ಮ ಹೆಸರಿಗೆ ಮೊದಲು ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ನನ್ನ ಹೆಸರು ಟ್ರಾನ್ಸ್ಫರ್ ಮಾಡೋಕ್ಕಾಗತ್ತಾ, ಅಥವಾ ಇದು ಹೇಗೆ ವರ್ಕ್ ಆಗುತ್ತೆ ಸರ್ ಈ ವಿಲ್ ಪ್ರೋಸೆಸ್ ಆದಮೇಲೆ? ಹೌದು, ವಿಲ್ಲು ಪ್ರೋಸೆಸ್ ಆಗಾಗ ಹಿಂದೂಗಳದಾದರೆ ಅದು ವಿಲ್ಲು ರಿಜಿಸ್ಟರ್ ಆಗಿದ್ರೆ ಸಾಕು, ಅನ್ರಿಜಿಸ್ಟರ್ ಆಗಿದ್ರೂ ಪರವಾಗಿಲ್ಲ. ಓಕೆ, ವಿಲ್ ರಿಜಿಸ್ಟರ್ ಆಗಲೇಬೇಕು ಅನ್ನೋ ಕಾನೂನು ಪ್ರಕ್ರಿಯೆ ಇಲ್ಲ. ಓಕೆ, ಆದರೆ ಹಿಂದೂಯೇತರ ವಿಲ್ಲುಗಳು, ಹಿಂದೂಗಳಲ್ಲದೆ ಈ ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು ಇವರೆಲ್ಲ ಇದ್ದಾಗ ಅದು ಪ್ರೊಬೇಟ್ ಆಗಬೇಕು ಅಂತ ಹೇಳ್ತೀವಿ ನಾವು. ಓಕೆ, ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಪ್ರಕಾರವಾಗಿ ಸಿವಿಲ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿ ಅವನು ಪ್ರೊಬೇಟ್ ಮಾಡಿಸ್ಬೇಕು. ಆ ಪ್ರೊಬೇಟ್ ಮಾಡಿಸಿದ್ರು ಅದು ಸಂಪೂರ್ಣ ದಾಖಲೆ ಅಲ್ಲ, ಅದನ್ನು ಕ್ವಶ್ಚನಬಲ್ ಇಡಾಗಿ. ವಿಲ್ ಅಂದರೆ ಯಾವತ್ತೂ ಅದು ಸೀಕ್ರೆಟ್ ಡಾಕ್ಯುಮೆಂಟು, ಅದು ಕ್ವಶ್ಚನಬಲ್ ಡಾಕ್ಯುಮೆಂಟೇನೆ. ಅದರ ಮೇಲೆ ಯಾವುದೋ ಒಬ್ಬ ವ್ಯಕ್ತಿ ನನಗೆ ಗೊತ್ತಿಲ್ಲದೆ ಮಾಡಿದ್ದಾರೆ, ವಿಲ್ ಮಾಡಿದ್ದಾರೆ ಅಂತ ಅದನ್ನು ಚಾಲೆಂಜ್ ಮಾಡಬಹುದು. ಅದು ಪರಿಶೀಲನೆ ಮಾಡಿ ತಗೋಬೇಕು. ಓಕೆ, ಅದು ತಗೊಳಕ್ ಮುಂಚೆ ಒಂದು ಸಲ 2 ಸಲ ನೋಡಿ. ಯಾಕೆಂದರೆ ವಿಲ್ಲು ಎಲ್ಲರೂ ಬರೀಬೋದು ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೆ, ತಪ್ಪು. ಓಕೆ, ವಿಲ್ಲು ಬರೀಬೇಕಾದ್ರೂ ಆ ಸ್ವತ್ತಿಗೆ ಅವನು ಸಂಪೂರ್ಣ ಅಧಿಕಾರಸ್ಥನಾಗಿರಬೇಕು. ಅದರ ಮೇಲೆ ಯಾವುದು ಪಿತ್ರಾರ್ಜಿತ ಹಕ್ಕುಗಳು ಅದರ ಮೇಲೆ ಇರಬಾರ್ದು. ಓನ್ ಇರಬೇಕು, ಹೌದು, ಇರಬೇಕು. ಸ್ವಯಾರ್ಜಿತವಾಗಿದ್ದು ಸ್ವಂತ ಸಂಪಾದನೆಯಿಂದ ದುಡಿದಂಥ ಸ್ವತ್ತುಗಳಿಗೆ ಅವನು ವಿಲ್ ಮಾಡ್ಬೋದು. ಇದ್ದು ನಮ್ಮ ಮುತ್ತತ್ತೊಂದು ಎಲ್ಲ ಬಂದಿರುತ್ತೆ, ಅದರಲ್ಲಿ ಬೇರೆಯವರ ವಾರಸುದಾರ ಹಕ್ಕುಗಳು ಇರುತ್ತೆ. ಆ ವಾರಸುದಾರ ಹಕ್ಕುಗಳೆಲ್ಲ ಇರುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಾವು ಒಂದು ಆಸ್ತಿನ ಬೇರೊಬ್ಬರಿಗೆ ವಿಲ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಅಂತಹ ವಿಲ್ಗಳನ್ನ ನಾವು ಚಾಲೆಂಜ್ ಮಾಡ್ಬೋದು. ಸರ್ ಇನ್ನು ಇದೇ ಸೈಟ್ಗಳ ವಿಚಾರವಾಗಿ ಹೇಳೋದಾಯ್ತು ಅಂತಂದ್ರೆ ಸರ್, ಕೆಲವೊಂದು ಕೇಸ್ಗಳು ಇರುತ್ತೆ, ಅದನ್ನ ಸಾರ್ಟ್ಔಟೇ ಮಾಡ್ಕೊಳ್ತೀರಾ, ಕೆಲವರು ತೊಗೊಂಡ್ಬಿಟ್ಟಿರ್ತಾರೆ ಸರ್, ಸೇಲು ಆಗೋಗ್ಬಿಟ್ಟಿರುತ್ತೆ, ತೊಗೊಂಡಿದ್ದು ಆಗೋಯ್ತು, ನನ್ನ ಹೆಸರಿಗೂ ಆಗೋಯ್ತು. ಬಟ್ ಆಮೇಲೆ ಅವ್ರ ಮಕ್ಕಳು ಅಥವಾ ಮೊಮ್ಮಕ್ಕಳು ಅಥವಾ ಅವ್ರ ಚಿಕ್ಕಪ್ಪ ದೊಡ್ಡಪ್ಪದಿರೋ ಬಂದು ಕೇಸ್ ಹಾಕಿದಾಗ ಇದ್ರದ್ದು ಹೇಗೆ ವರ್ಕ್ ಆಗುತ್ತೆ ಸರ್? ಇದು ಇಲ್ಲ, ಕೇಸ್ ಹಾಕಿದೆ, ಕೇಸ್ ಮುಂಚೆನೇ ಇದೆ ಅಂದಾಗ ನೀವು ಸಬ್ಸಿಕ್ವೆಂಟ್ ಆಗಿ ತದನಂತರದಲ್ಲಿ ನೀವೇನೇ ಅದನ್ನು ಪರ್ಚೇಸ್ ಮಾಡಿದ್ರು ನಿಮಗೆ ಹಕ್ಕು ಸಂಪೂರ್ಣವಾಗಿ ಬರೋದಿಲ್ಲ. ಅಂದರೆ ಅವ್ರಿಗೆ ಇರುತ್ತೆ ಜಾಸ್ತಿ. ಹೌದು, ತೀರ್ಪು ಅವ್ರ ಪರವಾಗಿ ಆಯಿತು ಅಂದರೆ ನೀವು ಅಲ್ಲಿ ಸ್ವಾಧೀನದಲ್ಲಿದ್ದರೂ ಸಹ ನಿಮ್ಮನ್ನು ಅಲ್ಲಿಂದ ತೆರವು ಮಾಡಿಸುವ ಅಧಿಕಾರ ಕೋರ್ಟ್ಗಿರುತ್ತೆ. ಈ SC ST ಅಂತ ಏನು ಕರೀತಾರೆ ಕ್ಯಾಟಗರಿಲಿ ಬರೋರು, ಅವ್ರ ಸೀಟ್ಗಳನ್ನ ಬೇರೆಯವ್ರಿಗೆ ಸೇಲ್ ಮಾಡೋಕ್ಕಾಗಲ್ಲ, ಅಂದ್ರೆ ಬೇರೆ ಒಂದು ಕ್ಯಾಟಗರಿ ಒಳಗೆ ಸೇಲ್ ಮಾಡೋಕ್ಕಾಗಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಅದು ನಿಜನಾ? ಖಂಡಿತ ಖಂಡಿತ. ಅದು ಈಗಲ್ಲ, ಮೊದಲಿನಿಂದಾನು ಅವರಿಗೆ ಆ ಸಮುದಾಯನ ಉದ್ಧಾರ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹಿಂದೆ 1945, 46, 47, 51, 52ನೇ ಇಸ್ವಿಗಳಲ್ಲಿ ಸರ್ಕಾರ ಅವರಿಗೆ ಮಂಜೂರಾತಿ ಮಾಡಿತು, ಗ್ರ್ಯಾಂಟ್ಗಳು ಮಾಡಿತು. ಆ SC ST ಆ್ಯಕ್ಟು ಬಂದ ಮೇಲೆ ಆ SC ST ಆ್ಯಕ್ಟು ಮುಂಚೆ ಇರಲಿಲ್ಲ. ಅದನ್ನು 1978ನೇ ಇಸ್ವಿನಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಪ್ರಿವೆನ್ಷನ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಸರ್ಟನ್ ಟ್ರಾನ್ಸ್ಫರ್ ಆಫ್ ಇದಾಗಿದೆ, PTCL ಆ್ಯಕ್ಟ್ ಅಂತ ಹೇಳ್ತೀವಿ. ಓಕೆ, ಆ PTCL ಆ್ಯಕ್ಟ್ 1978ನೇ ಇಸ್ವಿನಲ್ಲಿ ಬಂತು. ಆ ನಂತರದಲ್ಲಿ ಯಾರೇ ಪರಬಾರೆ ಮಾಡಿದರೂ ಸಹ ಎಲ್ಲೇ ಹಿಂದೆ
50ನೇ ಇಸ್ವಿನಲ್ಲೋ 70ನೇ ಇಸ್ವಿನಲ್ಲೋ 75ನೇ ಇಸ್ವಿನಲ್ಲೋ 74ನೇ ಇಸ್ವಿನಲ್ಲೋ ಪರಬಾರೆ ಮಾಡಿದ್ರು ಸಹ ಅದನ್ನು ಅವರ ಮಕ್ಕಳು, ಆ ವ್ಯಕ್ತಿನೇ ಆಗಲಿ ಅಥವಾ ಮಕ್ಕಳು ಮೊಮ್ಮಕ್ಕಳು ಯಾರೇ ಬೇಕಾದ್ರೂ ಅವರು ತಹಸೀಲ್ದಾರ್ ಮುಂದೆ ಆಗಲಿ ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಆಗಲಿ ಕೇಸ್ ಹಾಕಿ ಅದನ್ನು ರೆಸ್ಟೋರ್ ಮಾಡಿಸ್ಕೋಬೋದು. ಓಕೆ. ಅದನ್ನು ನಮ್ಮಪ್ಪ ಮಾರಿಬಿಟ್ಟಿದ್ದಾನೆ, ಅವ್ನು ತೊಗೊಂಡೇನೋ ಅವ್ನಿಗೆ ಹಕ್ಕಿಲ್ಲ, ಅದು ವಾಪಸ್ ಕೊಡಿ ಅಂತ ಅಥವಾ ವಾಪಸ್ ಕೊಡ್ತಾರೆ. ಸೊ ಕಾನೂನುವಾಗಿ ಹೋದ್ರೂ ಕೂಡ ಅದು ವಾಪಸ್ ಕೊಡ್ತಾರೆ. ಸೊ ಅಂದ್ರೆ ನೀವು ಹೇಳಿರೋ ಪ್ರಕಾರ ಆ ಕ್ಯಾಟಗರಿ ಅವ್ರದನ್ನ ನಾವು ಸೈಟ್ ಪರ್ಚೇಸ್ ಮಾಡದೆ, ಸೈಟೇ ಜಮೀನಲ್ಲಿ ಆಗಲಿ, ಜಮೀನುಗಳಲ್ಲಿ, ಸೈಟ್ಗಳಲ್ಲಿ ಯಾವುದೇ ಆಗಲಿ, ಅದು SC/ST ಗ್ರ್ಯಾಂಟ್ ಆಗಿರುವಂಥ ಜಮೀನುಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಓಕೆ. ಈಗ ಅವ್ನ ಜಾತಿನಲ್ಲಿ SC/ST ಆಗಿರ್ತಾನೆ ಅಷ್ಟೇನೆ, ಅವ್ನು ಖುದ್ದಾಗಿ ಒಂದು ಸೈಟ್ ಪರ್ಚೇಸ್ ಮಾಡಿರ್ತಾನೆ, ಆ ಥರ ಸೈಟ್ಗಳನ್ನ ಪರ್ಚೇಸ್ ಮಾಡ್ಬೋದು ನೀವು. ಅಂದ್ರೆ ಮುಂಚೆ ಬೇರೆಯವ್ರು ಇರ್ತಾರೆ ಓನರು, ಆಮೇಲೆ ಇವ್ರು ತಗೊಂಡಿರ್ತಾರೆ, ಅದನ್ನ ತಗೋಬಹುದು. ಓಕೆ. ಆದ್ರೆ ಮಂಜೂರಾಗಿರುವಂತ ಜಮೀನಲ್ಲಿ ನಾವು ತಗೋಬಾರ್ದು. ಅಂದ್ರೆ ಗೌರ್ಮೆಂಟ್ ಸರ್ಕಾರದಿಂದ ಮಂಜೂರಾಗಿರೋ ಗ್ರಾಂಟೆಡ್ ಲ್ಯಾಂಡ್ ಅದನ್ನ ನಾವು ಯಾವುದೇ ಕಾರಣದಲ್ಲೂ ತಗೋಬಾರ್ದು. ಅದು ಯಾವುದೇ ಎಷ್ಟೇ ವರ್ಷ ಆದ್ರೂ ಅದು ರೆಸ್ಟೋರ್ ಆಗುತ್ತೆ, ವಾಪಸ್ ಹೋಗ್ಬಿಡುತ್ತೆ. ಸರ್ ಏನಾದ್ರು ಮೇಜರ್ ಪಾಯಿಂಟ್ಸ್ ಹೇಳೋದಾಯ್ತು ಅಂದ್ರೆ ಸೈಟ್ ಅನ್ನ ತಗೋಬೇಡಿ ಇಂಥದ್ದು, ಅಥವಾ ಇಂಥ ಸೈಟಿಗೆ ಕೈ ಹಾಕಕ್ಕೆ ಮುಂಚೆ ಒಂದೆರಡು ಸಲ ಯೋಚನೆ ಮಾಡಿ ಅನ್ನೋದು ಏನಾದ್ರು ಪಾಯಿಂಟ್ ಇತ್ತು ಅಂದ್ರೆ ತಾವು ಹೇಳ್ಬೋದಾ ಸರ್? ನಾನು ಸಾಮಾನ್ಯವಾಗಿ ಹೇಳೋದು ಅದನ್ನೇ, ರೆವಿನ್ಯೂ ಸೈಟ್ ತಗೊಳ್ಳೋವಂಥ ಉದ್ದೇಶ ಇದ್ದರೆ ಅದು ಫಸ್ಟ್ ಆಫ್ ಆಲ್ ನೀವು ಕನ್ವರ್ಟ್ ಆಗಿದೆಯಾ, ಕನ್ವರ್ಷನ್ ಆಗಿದ್ದರೆ ನೀವು ಅದಕ್ಕೆ ತಗೊಳ್ಳೋದಕ್ಕೆ ಸಮಂಜಸ. ಕನ್ವರ್ಷನ್ನೇ ಆಗದೇ ಇರುವಂಥ ಸೈಟ್ಗಳನ್ನ ನೀವು ತಗೋಬೇಡಿ ಅಂತ ನಾನು ಹೇಳ್ತೀನಿ. ಸರ್ ಈ ರೀತಿಯಾಗಿ ಈಗ ಕೋರ್ಟ್ಗಳಲ್ಲಿ ಕೆಲವರು ಕೇಸ್ಗಳನ್ನು ಹಾಕ್ಬಿಟ್ಟಿರ್ತಾರೆ, ನಮ್ಮ ಸೈಟ್ ತೊಂದರೆ ಆಗಿದೆ ಅಥವಾ ಯಾರೋ ಒಂದು ಭೂ ಕಬಳಿಕೆ ಮಾಡಿದಾರೋ ಅಥವಾ ಏನೋ ಹಾಕ್ಬಿಟ್ಟಿದ್ದಾರೆ, ಬೇಲಿ ಹಾಕ್ಬಿಟ್ಟಿದ್ದಾರೆ, ಹಂಗೆಲ್ಲ ಯಾವ ರೀತಿಯ ಲಾಯರ್ನ ರೆಫರೆನ್ಸ್ಗೆ ಹೋದ್ರೆ ಒಳ್ಳೇದು ಸರ್? ಈ ರೀತಿಯಾಗಿ ಲಾಯರ್ಗಳನ್ನ ಸೆಲೆಕ್ಟ್ ಮಾಡೋದನ್ನು ಅವರು ನೋಡಿ ಸೆಲೆಕ್ಟ್ ಮಾಡಬೇಕು. ಈಗ ಸಾಮಾನ್ಯವಾಗಿ ಎಲ್ಲರೂ ಲಾಯರ್ಗಳು, ಎಲ್ಲ ಥರ ಲಾಯರ್ಗಳು ಇರ್ತಾರೆ. ಆ ಲಾಯರ್ಗಳ ಬಗ್ಗೆನೂ ನೀವು ಪರಿಶೀಲನೆ ಮಾಡಿ ಅವರು ಯಾವ ಥರ ಕೇಸ್ಗಳು ನಡೆಸಿದ್ದಾರೆ, ಸಿವಿಲ್ನಲ್ಲಿ ಅವರು ವಿವೇಚನೆ ಉಳ್ಳಂಥವರ ಅದನ್ನು ತಿಳ್ಕೊಂಡು ನೀವು ಲಾಯರ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಉತ್ತಮ. ಓಕೆ. ಎಲ್ಲರೂ ಲಾಯರ್ಗಳೇ, ಅದು ಎಲ್ಲರೂ ಲಾಯರ್ಗಳು ಅಂತ ಹೇಳ್ಬಿಟ್ಟು ಎಲ್ಲರೂ ಕಾನೂನು ಸಲಹೆ ಕೊಡೋಕ್ಕಾಗೋದಿಲ್ಲ. ಈಗ ಎಷ್ಟೋ ಜನ ಕ್ರಿಮಿನಲ್ ಕೇಸ್ಗಳೇ ಬರೀ ಕ್ರಿಮಿನಲ್ ಕೇಸ್ಗಳು ನಡೆಸ್ತಾ ಇರ್ತಾರೆ. ಆ ಕ್ರಿಮಿನಲ್ ಕೇಸ್ಗಳು ನಡೆಸುವಂಥವ್ರಿಗೆ ಸಿವಿಲ್ ಪ್ರಕ್ರಿಯೆ ಮೇಲೆ ಅಷ್ಟೊಂದು ಗಮನ ಇರೋದಿಲ್ಲ. ಆ ಸಿವಿಲ್ ಕೇಸ್ಗಳ ಬಗ್ಗೆ ಆಗಲಿ, ಪ್ರಾಪರ್ಟಿಗಳ ಬಗ್ಗೆ ಆಗಲಿ ಅವರಿಗೆ ಪೂರ್ತಿ ಧ್ಯಾನ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಸಿವಿಲ್ ಕೇಸ್ಗಳು ನಡೆಸುವಂಥ ಕೂಲಂಕುಷ ಪರಿಶೀಲನೆ ಮಾಡಿ ಅಂಥ ಲಾಯರ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಇವಾಗ ನಿಮಗೆ ಗೊತ್ತಿರೋಗೆ ಬೆಂಗಳೂರು ಮೈಸೂರು ಹೈವೇ ರೋಡ್ಗಳಾಗಿರ್ತವೆ, ಅಥವಾ ಇಲ್ಲಿ ರೋಡ್ ಬರುತ್ತಪ್ಪ ಗೌರ್ಮೆಂಟ್ ಇದು ನಿಮ್ದು ಜಾಗ ಹೊಡಿಬೇಕಾಗತ್ತೆ ಅಂತ ಸಡನ್ ಆಗಿ ಒಂದು ನೋಟಿಸನ್ನು ಪಾಸ್ ಮಾಡಿಬಿಡ್ತಾರೆ. ಆ ಟೈಮಲ್ಲಿ ಹೇಗೆ ಸರ್ ಕಾನೂನು ವರ್ಕ್ ಆಗುತ್ತೆ ಇದಕ್ಕೆ? ಅದು ಈಗ ನಾನೇ ಒಂದು ಕೇಸ್ ನಡೆಸಿದ್ದೀನಿ. ಈ ಒಂದು ಗ್ರಾಮಾಂತರದಲ್ಲಿ, ಅದು ಈ ಚಿಕ್ಕಬಳ್ಳಾಪುರ ಮತ್ತು ಗೋರಿಬಿದನೂರು ಆ ರಸ್ತೆನ ವೈಡ್ ಮಾಡಬೇಕು ಅಂತ ಹೇಳಿ 1970ನೇ ಇಸ್ವಿನಲ್ಲಿ ನೋಟಿಫಿಕೇಶನ್ ಮಾಡಿದರು. ಓಕೆ. ಆ ನೋಟಿಫಿಕೇಶನ್ ಮಾಡಿ ಅಷ್ಟೆಲ್ಲ ಮಾಡಿದ್ಮೇಲೂ ಈ ಹಳ್ಳಿ ಜನ ಏನು ಮಾಡಿದ್ರು, ಆ ರೋಡನ್ನು ಒತ್ತರಿಸ್ಕೊಂಡು ಬಂದು ರೋಡ್ನ 20 ಅಡಿಗೆ ಮಾತ್ರ ಬಿಟ್ಟಿದ್ರು. ಅದು 80 ಅಡಿ ರೋಡ್ ಇದ್ದಿದ್ದು. ರೋಡನ್ನು 20 ಅಡಿಗೆ ಬಿಟ್ಟಿದ್ದಾರೆ. ಓಡಾಡೋಕ್ಕಾಗಲ್ಲ, ಅದು ಹೈವೇ ಮಾಡಬೇಕು. ಇವರು ಬಂದರು, ಒಂದು ದಿವಸ ಎಲ್ಲ ನೋಟಿಸ್ಗಳು ಹಂಚಿದ್ರು, ನೀವು ತೆರವು ಮಾಡಿದ್ರೆ ನಾವು ಹೊಡಿತೀವಿ ಅಂತ. ಅವ್ರು ತೆರವು ಮಾಡಲಿಲ್ಲ, ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ರು. ಈಗ ನೀವು ಒಂದು ಪ್ರತ್ಯಕ್ಷವಾಗಿ ನೀವು ನೋಡ್ಬೋದು, ಗೋರಿಬಿದನೂರಿಂದ ಚಿಕ್ಕಬಳ್ಳಾಪುರ ರೋಡ್ ಆಗಲಿ, ಬಾಗೇಪಲ್ಲಿಯಿಂದ ಗೋರಿಬಿದನೂರಿಗೆ ಬರೋ ರೋಡ್ ಆಗಲಿ, ನೀವು ಆ ಕಡೆ ಪ್ರಯಾಣ ಮಾಡಿದ್ರೆ ನೀವು ಅಲ್ಲಿ ಹೊಡೆದಿರೋದನ್ನು ಈಗಲೂ ನೋಡ್ಬೋದು. ಅವ್ರು ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅದು ಸರ್ಕಾರಿ ಜಮೀನಲ್ಲಿ ಇವ್ರು ಒತ್ತುವರಿ ಮಾಡ್ಕೊಂಡಿರೋದು. ಅದು ಮುಂಚೆ 1971ನೇ ಇಸ್ವಿನಲ್ಲೇನೆ ಅದು ರಸ್ತೆ ಅಂತ ಬಿಟ್ಟಿದ್ದಾರೆ. ಆ ರಸ್ತೆನ ಒತ್ತುವರಿ ಮಾಡ್ಕೊಂಡು 20 ಅಡಿ ರೋಡ್ ಬಿಟ್ಬಿಟ್ಟು 60 ಅಡಿ ಇವ್ರು ಒತ್ತುವರಿ ಮಾಡ್ಕೊಂಡಿದ್ರೆ ಯಾರದು ಹೈವೇ ಮಾಡಬೇಕಾಗಿರೋದು. ಆ ಥರ ಕೇಸ್ಗಳು ನಾನೇ ನಡೆಸಿದ್ದೀನಿ. ಅವ್ರು ಯಾವುದೇ ಪರಿಹಾರ ಕೊಟ್ಟಿಲ್ಲ, ಪರಿಹಾರ ಸಿಗೋದು ಇಲ್ಲ. ಸರ್, ಇನ್ನು ಈ ಸೈಟ್ಗಳನ್ನು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಗೌರ್ಮೆಂಟೇ ಒಂದು ಪ್ರಾಬ್ಲಮ್ಸ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಹೇಗೆ ಸರ್? ಗೊತ್ತಿರಲ್ಲ, ರಾಜಕಾಲುವೆ ಇದ್ಬಿಡುತ್ತೆ, ಗೊತ್ತಿರಲ್ಲ, ಅಥವಾ ಹಳೆ ನಕ್ಷೆಗಳನ್ನು ಸರಿಯಾಗಿ ನೋಡಿರೋದಿಲ್ಲ. ಅದರಲ್ಲಿ ರಾಜಕಾಲುವೆ ಬಂದಾಗ ಹೇಗೆ? ರಾಜಕಾಲುವೆ ಬಂದಾಗ ರಾಜಕಾಲುವೆಯಿಂದ ಅದರ ಬದಿಯಿಂದ 80 ಅಡಿ ಆ ಕಡೆ ಈ ಕಡೆ ತಗೋಬಾರ್ದು ಅಂತ ಇದೆ. ಓಕೆ. ಅದು ಬಫರ್ ಝೋನ್ ಅಂತ ಹೇಳ್ತೀವಿ ನಾವು. ಓಕೆ. ರಾಜಕಾಲುವೆಯಿಂದ 80 ಅಡಿ
ಯಾವುದೇ ಜಮೀನಾಗಲಿ ಯಾವುದೇ ಸೈಟ್ ಆಗಲಿ ಯಾವುದು ತಗೋಬಾರ್ದು. ಆ ರಾಜಕಾಲುವೆ ಎಲ್ಲಿದೆ ಅನ್ನೋದನ್ನು ನಾವು ಆ ವಿಲೇಜ್ ಮ್ಯಾಪು ಅಥವಾ ಆ ನಕ್ಷೆ ನೋಡಿದಾಗ ನಮಗೆ ಸಿಗುತ್ತೆ. ಅಲ್ಲಿ ಬಂಡಿ ಮೋಟ್ ಅಂತ ಹಾಕಿರ್ತಾರೆ, ರಾಜಕಾಲುವೆ ಹಾಕಿರ್ತಾರೆ, ಜರಿ ಅಂತ ಹಾಕಿರ್ತಾರೆ, ಹಳ್ಳ ಅಂತ ಹಾಕಿರ್ತಾರೆ, ಇಂಥದ್ದೆಲ್ಲ ಇರುತ್ತೆ. ಸರ್ ಇನ್ನು ಇದೇ ಒಂದು ಸೈಟ್ ವಿಚಾರವಾಗಿ ನೋಡೋದಾಯ್ತು ಅಂದರೆ ಈ ಏನು ಹೈ ಟೆನ್ಷನ್ ವೈರ್ಗಳಿರೋ ಜಾಗದಲ್ಲಿ ಸೈಟ್ಗಳನ್ನ ತಗೋಬಾರದು ಅಂತೆಲ್ಲ ಇದಾವೆ. ಹೈ ಟೆನ್ಷನ್ ವೈರ್ಗಳಿರುವಂಥ ಜಾಗದಲ್ಲಿ ಸೈಟ್ ತಗೋಬಾರ್ದು ಅಂದರೆ ಅದು ಆರೋಗ್ಯ ದೃಷ್ಟಿಯಿಂದ ತಗೋಬಾರ್ದು ಅಂತ ಏನಿಲ್ಲ. ಆದರೆ ಅದನ್ನು ಗೌರ್ಮೆಂಟ್ನವರೇ ಮಾಡ್ತಾ ಇಲ್ಲ. ಈಗ ಆ ಜಾಗಕ್ಕೆ ಅವರು ಪಾರ್ಕ್ಗಳು ಅದು ಇದು ಮಾಡ್ತಾ ಇದ್ದಾರೆ. ಈಗ ಕೆಲವು ಬಿ ಡಿ ಎ ಸೈಟ್ಗಳೇ ಮಾಡಿದ್ದಾರೆ. ಆ ಬಿ ಡಿ ಎ ಸೈಟ್ಗಳು ಮಾಡಿರುವಂಥ ಜಾಗದಲ್ಲಿ ಎಲ್ಲೋ ಹೈ ಟೆನ್ಷನ್ ವೈರ್ಗಳು ಹೋಗಿದೆ, ಆ ಕೆಳಗಡೆ ಎಲ್ಲ ಕಂಪ್ಲೀಟಾಗಿ ಅದನ್ನು ಪಾರ್ಕ್ ಮಾಡಿದ್ದಾರೆ. ಸೊ ಅದನ್ನು ಅವರೇ ಸೆಲ್ ಮಾಡಲ್ಲ. ಅವರು ಮಾಡಲ್ಲ. ಅಂಥ ಸಂದರ್ಭದಲ್ಲೂ ಈಗ ನೀವು ಬೇರೆ ಏನೂ ಬೇಡ, ನೀವು ಇಲ್ಲಿ ಅಮೃತ್ ನಗರಕ್ಕೆ ಹೋಗಿ, ನೀವು ಬೆಂಗಳೂರಿನಲ್ಲಿರುವಂಥ ಹೆಬ್ಬಾಳದಿಂದ ಮುಂದೆ ಬಲಭಾಗದಲ್ಲಿ ಅಮೃತ್ ನಗರಕ್ಕೆ ಹೋಗಿ. ಅಲ್ಲಿ ಅಮೃತ್ ನಗರದಲ್ಲೂ ಈಗ ಸಿಟಿಯಾಗಿ ಬೆಳೆದುಬಿಟ್ಟು ತುಂಬ ಇದೆ. ಅಲ್ಲಿ ಈಗ ಆಲ್ರೆಡಿ ನಾವು ಬೇಕಾದಷ್ಟು ಮನವಿಗಳನ್ನ ಸರ್ಕಾರ ಕೊಟ್ಟಿದ್ದೀವಿ, ಅದನ್ನು ಕೇಬಲ್ ಕನ್ವರ್ಟ್ ಮಾಡಿ ಅಂತ ಇನ್ನೂ ಮಾಡಿಲ್ಲ. ಅಲ್ಲಿ ಹೈ ಟೆನ್ಷನ್ ವೈರ್ಗಳು ಮೇನ್ ರಸ್ತೆಗಳಲ್ಲೇ ಇದೆ. ಸರ್ ಮನೆ ಕಟ್ಟಿದ್ದೀನಿ, ಸೊ ಒಂದಷ್ಟು ವರ್ಷಗಳ ಲೋನ್ ಹಾಕಿಸ್ಕೊಂಡಿದ್ದೀನಿ. ಸಡನ್ನಾಗಿ ಒಬ್ರು ಡೆತ್ ಆಗಿಬಿಡ್ತಾರೆ ನಮ್ಮ ಮನೇಲಿ, ಲೋನ್ ಯಾರ ಹೆಸರಲ್ಲಿ ಇತ್ತು ಅವರು. ಸೊ ಅದ್ರದ್ದು ಫೇಸ್ ಹೆಂಗೆ ಸರ್, ಅದು ಯಾವ ಥರ ವರ್ಕ್ ಆಗುತ್ತೆ? ಲೋನ್ ಯಾರು ತೊಗೊಂಡಿರ್ತಾರೋ ಅವರು ವಾರಸುದಾರರು ಅದನ್ನು ಕಟ್ಟಲೇಬೇಕು, ಇಲ್ಲಾಂದ್ರೆ ಮನೆ ಜಪ್ತಿ ಆಗುತ್ತೆ. ಖಂಡಿತ. ಅದೆಷ್ಟು ಲಕ್ಷ ಲೋನ್ ಇದ್ರು ಎಷ್ಟು ಲಕ್ಷ ಇರಲಿ, ಅದು ಏನಾದರೂ ಇರಲಿ, ಅವ್ರು ತೀರಿಸೋ ಜವಾಬ್ದಾರಿ ಮಕ್ಕಳ ಮೇಲೆ ಬರುತ್ತೆ. ಹಿಂದೆ ಹೇಳ್ದಂಗೆ ಗಂಡು ಮಕ್ಕಳಿರಲಿ ಹೆಣ್ಣು ಮಕ್ಕಳಿರಲಿ, ಅವ್ರು ವಾರಸುದಾರ ಯಾರಿದ್ರು ಅವ್ರು ಕಟ್ಟಲೇಬೇಕು. ಸೊ ಅದ್ರಲ್ಲಿ ನೋ ಮರ್ಸಿ, ಅದರಲ್ಲಿ ನೋ ಮರ್ಸಿ. ಸರ್ ಇನ್ನು ಸೈಟ್ಗಳನ್ನು ತಗೊಳ್ಬೇಕಾದ್ರೆ ಸರ್ಕಾರ ಇಷ್ಟೇ ಒಂದು ಏರಿಯಾಗಳಿಗೆ ನಿಗದಿತ ಅಂತ ಒಂದು ಪ್ರೈಸ್ ಇರುತ್ತೆ. ಹೌದು. ಈಗ ಒಂದು ಏರಿಯಾದಲ್ಲಿ ಇಷ್ಟು ಸ್ಕ್ವೇರ್ ಫೀಟ್ಗೆ ಇಷ್ಟು ಪ್ರೈಸ್ ಇಡಲೇಬೇಕು ಹೌದು ಅಂತ ಇದ್ದೇ ಇರುತ್ತೆ. ಬಟ್ ಈ ರೆಂಟ್ ವಿಚಾರವಾಗಿ ನೋಡೋದಾಯ್ತು ಅಂದರೆ ಪರ್ಟಿಕ್ಯುಲರ್ ಕೆಲವು ಏರಿಯಾಗಳಿಗೆ, ಕೆಲವೊಂದು ಏರಿಯಾಗಳು ನೋಡಿದ್ರೆ 10,000 ರೂಪಾಯಿ ಬಾಡಿಗೆ ಇರ್ತವೆ, ನೋಡಿದ್ರೆ ಸಿಂಗಲ್ ಬೆಡ್ರೂಮ್ ಇರುತ್ತೆ, ಅಥವಾ ಇನ್ನೊಂದು ಕಡೆ ನೋಡಿದ್ರೆ ಡಬಲ್ ಬೆಡ್ರೂಮ್ ಇರುತ್ತೆ, 20-25 ಸಾವಿರವರೆಗೂ ಚಾರ್ಜ್ ಮಾಡ್ತಾರೆ. ಈಗ ನಾವಿರೋ ಬನಶಂಕರಿ ಅಂತ ಒಂದು ಎಕ್ಸಾಂಪಲ್ ಕೊಡೋಣ, ಇಲ್ಲಿ 25-30 ಸಾವಿರ ರೂಪಾಯಿವರೆಗೂ ಸಿಗುತ್ತೆ ನಿಮಗೆ ರೆಂಟ್. ಕಾನೂನಲ್ಲಿ ಏನಾದರೂ ಇಷ್ಟೇ ಸೀಮಿತವಾಗಿ ಬಾಡಿಗೆನ ತಗೋಬೇಕು ಇಂತಿಂತ ಏರಿಯಾಗಳಲ್ಲಿ ಅನ್ನೋ ಥರ ಏನಾದರೂ ಇದಾವ? ಇಲ್ಲ. ಬಾಡಿಗೆ ಬಗ್ಗೆ ಹಿಂದೆ ಇತ್ತು, ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅಂತ ಇತ್ತು. ಆ ರೆಂಟ್ ಕಂಟ್ರೋಲ್ ಆ್ಯಕ್ಟನ್ನು 2000ನೇ ಇಸ್ವಿನಲ್ಲಿ ಮಾಡಿಫೈ ಮಾಡಿ ರೆಂಟ್ ಆ್ಯಕ್ಟ್ ಅಂತ ಮಾಡಿದ್ರು. ರೆಂಟ್ ಕಂಟ್ರೋಲ್ ಇಲ್ಲ, ರೆಂಟ್ ಕಂಟ್ರೋಲರು ಇಲ್ಲ. ಈಗ ಯಾರು ಅವರು ಇಚ್ಛಾನುಸಾರವಾಗಿ ಅವರು ಬಾಡಿಗೆ ತಗೋಬಹುದು. ಅದೇ ರೀತಿ ನೀವು ಸೈಟ್ಗಳ ಬಗ್ಗೆ ಹೇಳೋದಲ್ಲ, ಸೈಟ್ಗಳ ಬಗ್ಗೆ ಗೋರ್ಮೆಂಟ್ನವರು ಗೈಡೆಡ್ ವ್ಯಾಲ್ಯೂ ಅಂತ ಮಾಡಿರೋದು. ಓಕೆ, ಅದು ಗೈಡೆಡ್ ವ್ಯಾಲ್ಯೂ. ಅದಕ್ಕಿಂತ ಕಡಿಮೆ ಮಟ್ಟಕ್ಕೆ ಅವರು ರಿಜಿಸ್ಟರ್ ಮಾಡಬಾರ್ದು ಅಂತ ಒಂದು ಕಾನೂನು ಇದೆಯೇ ಹೊರತು ಅದಕ್ಕಿಂತ ಮೇಲೆ. ಈಗ ಅವನು 15,000 ಫಿಕ್ಸ್ ಮಾಡಿರ್ತಾನೆ ಗೌರ್ಮೆಂಟ್ನವರು, ನೀವು 20,000 25,000 ಕೊಟ್ಟು ನಾವು ಪರ್ಚೇಸ್ ಮಾಡ್ತೀವಿ ಅಂದರೆ ಅದು ಅಡ್ಡಿ ಇಲ್ಲ. ಅದಕ್ಕೆ ತಕ್ಕನಾದ ಸ್ಟ್ಯಾಂಪ್ ಡ್ಯೂಟಿ ನೀವು ಕಟ್ಟಬೇಕು. ಅಶೋಕ್ ಸರ್ ತುಂಬ ಥ್ಯಾಂಕ್ಸ್, ಇಷ್ಟೊತ್ತು ನಿಮ್ಮ ಟೈಮ್ ನಮಗೆ ಕೊಟ್ಟು ಇಷ್ಟೊಂದು ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದಕ್ಕೆ. ನಮಸ್ತೆ. ಸೊ ನೋಡೋಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಸೈಟನ್ನು ಪರ್ಚೇಸ್ ಮಾಡಬೇಕಾಗತ್ತೆ, ಹೇಗೆ ಪರ್ಚೇಸ್ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟೇಷನ್ಗಳು ಬೇಕಾಗುತ್ತೆ, ಅಥವಾ ಯಾವ ಲಾಯರ್ ನಾವು ಗೈಡೆನ್ಸ್ ತಗೋಬೇಕಾಗುತ್ತೆ, ರೆವಿನ್ಯೂ ಸೈಟಿನ ಮುಖ್ಯ ಭಾಗ ಅಂತ ಸೈಟ್ಗಳನ್ನ ತಗೊಳ್ಳೇಬೇಡಿ ಎಂದು ಸರ್ ಗೈಡ್ ಮಾಡ್ತಾ ಇದ್ದಾರೆ. ಸೊ ಹಂಗೂ ನಾವು ತಗೊಳ್ತೀವಿ ಅಂದರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ನೋಡಬೇಕಾಗತ್ತೆ ಅನ್ನೋ ಅಷ್ಟು ಡೀಟೇಲನ್ನು ಅಶೋಕ್ ಸರ್ ನಮ್ಮ ಜೊತೆ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರಿ, ಇದೇ ರೀತಿ ಮತ್ತಷ್ಟು ವಿಡಿಯೋಗಳು ಬರ್ತಾ ಇರುತ್ತೆ. ದಿಸ್ ಇಸ್ ಬಾಸ್ ವಾಲಾ ಚಂದನ್ ಸೈನಿಂಗ್ ಆಫ್. ಬಾಯ್. ನೀವೇನಾದ್ರೂ ಬಿಸ್ನೆಸ್ ಮಾಡಬೇಕಾ, ನಿಮ್ಮ ಹತ್ರ ಒಂದಷ್ಟು ಅಮೌಂಟ್ ಇದೆ, ಯಾವ ಬಿಸ್ನೆಸ್ ಮಾಡಬೇಕು, ಏನು ಡಿಮ್ಯಾಂಡ್ ಇದೆ, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಯಾರು ನಮಗೆ ಗೈಡ್ ಮಾಡ್ತಾರೆ ಅಂತ ನೀವೇನ ಕೇಳೋದಾಯ್ತು ಅಂದರೆ ನೀವು ಮಿಸ್ ಮಾಡಿದ್ರೆ ಮಾಡಬೇಕಾಗಿರೋದಷ್ಟೇ, ಬಾಸ್ ವಾಲಾ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಮ್ಮಲ್ಲಿ 500ಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ. ನೀವು ಕೂಡ ಅದನ್ನು ಯಾವ ಬೇಕಾದ್ರೂ ಕೋರ್ಸ್ ನೋಡಿಕೊಂಡು ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡ್ಬೋದು. ಅಷ್ಟೇ ಅಲ್ಲ, ಕೇವಲ 999 ರೂಪಾಯಿನ ಪೇ ಮಾಡಿದ್ರೆ ಸಾಕು, 500ಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ. ನೀವು ಕೂಡ ಬಾಸ್ ಆಗಬೇಕು ಅಂದರೆ ನಾನು ಹೇಳುವಂಥ ನಮ್ಮ ಬಾಸ್ ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕೇವಲ 999 ರೂಪಾಯಿನ ಪೇ ಮಾಡಿ 500ಕ್ಕೂ ಹೆಚ್ಚು ಕೋರ್ಸ್ಗಳನ್ನ ನೀವು ನೋಡಬಹುದು. ಬಾಸ್ ವಾಲಾ, ಬಿ ದ ಬಾಸ್.